ನಡೀತಾ ಇರುವಂತಹ ಅತಿರುದ್ರ ಮಹಾಯಾಗ ಮತ್ತು ಕುಂಭಮೇಳ ಏನಿದೆ, ಇದಕ್ಕೆ ಗುರುವಿನ ಗುರು ಮಹಾಗುರು ಜಗದ್ಗುರು ಶ್ರೀ 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 1008 ಜಗದ್ಗುರು ಕಾಶಿ ಜ್ಞಾನ ಸಿಂಹಾಸನೇಶ್ವರ ಚಂದ್ರಶೇಖರ ಭಗವತ್ಪಾದ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಗದಗ ಮಹಾನಗರದಲ್ಲಿ ನಡೀತಾ ಇರುವಂತಹ ಕುಂಭಮೇಳ ಏನಿದೆ, ಅವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಅವರ ಪೀಠದ ಸಾನ್ನಿಧ್ಯದಲ್ಲಿ ಕೂಡ ಇಡೀ ವಿಶ್ವ ಮೆಚ್ಚತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದಿತ್ತು. ಇವತ್ತು ಉತ್ತರ ಕರ್ನಾಟಕದ ಗದ್ದುಗೆ ನಗರ ಗದಗದಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೂ ಕೂಡ ಜಗದ್ಗುರು ಮಹಾಸನ್ನಿಧಾನ ಅವರು ಇವತ್ತು ದಯಮಾಡಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಪೂಜ್ಯರು, ಅವರ ಆಶೀರ್ವಚನ ನೋಡಿ ಹೇಗಿರುತ್ತೆ ಬನ್ನಿ ಮಾತನಾಡಿಸೋಣ. ಗುರುಜಿ, ತಮಗೆ ಮೊದಲಿಗೆ ಪ್ರಣಾಮ. ಈಗ ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಾ ಎನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ತಮ್ಮ ಸಾನ್ನಿಧ್ಯವೂ ಕೂಡ ಅಲ್ಲಿ ಕಾಣ್ತಾ ಇತ್ತು. ಆದರೆ ಇವತ್ತು ವಿಶೇಷವಾಗಿ ಗದಗ ನಗರ ಅಂದ ತಕ್ಷಣ ತಮಗೆ ತವರು ಮನೆ ಇದ್ದ ಹಾಗೆ ಆ ನಿಟ್ಟಿನಲ್ಲಿ ಇರುವಂತಹ ಗದಗದಲ್ಲಿ ಇವತ್ತು ಮತ್ತೊಂದು ಕುಂಭಮೇಳ ಐತಿಹಾಸಿಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ತಾವು ಈ ಬಗ್ಗೆ ಯಾವ ರೀತಿಯಾಗಿ ಜನಮಾನಸಕ್ಕೆ ಸೂರ್ಯಗೊಳ್ಳುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ದಯಪಾಲಿಸ್ತೀರಿ ಅಂತ? ನಮ್ಮ ಜುನಾ ಅಖಾಡದ ಸಹದೇವಾನಂದಗಿರಿ ಮಹಾರಾಜರು ಉತ್ತರ ಭಾರತದ ಪ್ರಯಾಗ್ ಕ್ಷೇತ್ರದಲ್ಲಿರ್ತಕ್ಕಂತಹ ಮಹಾಕುಂಭವನ್ನು ನಮ್ಮ ದೇಶದಲ್ಲ ಜಗತ್ತಿನ ಸುಮಾರು 70-80 ಕೋಟಿ ಜನ ಅದರಲ್ಲಿ ಪಾಲ್ಗೊಂಡಿದ್ದು ನೀವೆಲ್ಲ ನೋಡಿದ್ದೀರಿ. ಬಹಳಷ್ಟು ಜನರು ಕೂಡ ಗದಗಿನ ಜನ ನೀವೆಲ್ಲ ಮಹಾಕುಂಭದಲ್ಲಿ ಪಾಲ್ಗೊಂಡಿದ್ದೀರಿ. ಮಹಾಕುಂಭದ ಬಗ್ಗೆ ಇಡೀ ಜಗತ್ತಿಗೊಂದು ಎಚ್ಚರಿಕೆಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಆಗಿತ್ತು. ಬಹುತೇಕ ಅದೇ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಸಹದೇವಾನಂದಗಿರಿ ಮಹಾರಾಜರು ಒಂದು ಅತಿರುದ್ರವನ್ನು ಮಾಡಿ ಮಹಾಕುಂಭದ ಒಂದು ಶಾಂಪಲ್ ತೋರಿಸ್ಬೇಕಂತ ತಿಳ್ಕೊಂಡು ಇಲ್ಲಿ ಬಂದರು ಅವರು. ಬಹುತೇಕ ಗದಗ ಮಹಾನಗರದಲ್ಲಿ ಇಲ್ಲಿವರೆಗೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಾಗಿದ್ದಾವೆ. ಆದರೆ ಈಗ ನಡೆದಿರ್ತಕ್ಕಂಥ ಅತಿರುದ್ರ ಯಜ್ಞ ಮತ್ತು ಮಹಾಕುಂಭ ಮೇಳದ ಈ ಸಮಾರಂಭ ಹಿಂದಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೀರಿಸುವ ರೀತಿಯಲ್ಲಿ ಮಾಡಿದ್ರಂತ ನಮಗೆಲ್ಲ ಅನ್ನಿಸ್ತಾ ಇದೆ. ನೀವೆಲ್ಲ ಅನುಭವ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮುಖ್ಯವಾಗಿ ಯಜ್ಞ ಅಂದರೆ ಏನು, ಒಂಥರದ ಪೂಜೆ, ಭಗವಂತನಿಗೆ ಅರ್ಪಿಸುವಂಥ ಒಂದು ಪೂಜೆ ನಾವು ಯಜ್ಞ ಅಂತ ಕರ್ಕೊಂಬರ್ತಾ ಇದ್ದೇವೆ. ಸಾಮಾನ್ಯವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ದೇವತೆಗಳಿಗೆ ನಾವು ಹವಿಷ್ಯ ಕೊಡಬೇಕಾದ್ರೆ ನೇರವಾಗಿ ದೇವರಿಗೆ ಕೊಡಲಿಕ್ಕಾಗೋದಿಲ್ಲ. ಅದು ಯಜ್ಞದ ಮುಖಾಂತರವಾಗಿ ಅರ್ಪಿಸಬೇಕನ್ನುವಂಥ ಒಂದು ಪರಂಪರಾ, ವೈದಿಕ ಪರಂಪರೆ ಇದೆ. ಆ ಪರಂಪರೆ ಹಿಡ್ಕೊಂಡು ಸ್ವಾಮೀಜಿಯವರು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಪಕ್ಷಗಳ ಜನರನ್ನು ಕೂಡಿಸಿಕೊಂಡು ಇದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ಎಲ್ಲರ ಕಲ್ಯಾಣಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ಅತಿರುದ್ರ ಯಾಗ ಅಂತಂದರೆ ಬಹಳ ದೊಡ್ಡದಿದು. ಅಂಥ ಅತಿರುದ್ರ ಯಾಗ ಬಹುತೇಕ ಗದಗಿನಲ್ಲಿ ಎಂದೂ ಆಗೇ ಇಲ್ಲ. ಇದು ಮೊದಲನೇ ಬಾರಿ ನಡೀತಾ ಇರ್ತಕ್ಕಂಥದ್ದು. ಇದರಿಂದ ಸಕಾಲಕ್ಕೆ ಮಳೆ ಬೆಳೆ ಬಂದು ರೈತ ಸಮೃದ್ಧವಾಗಿ ಅನ್ನವನ್ನು ಬೆಳೀತಾನೆ. ಅದರಿಂದ ಜಗತ್ತೆಲ್ಲವೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯೋಗ ಜಗದ್ರವರು ಸಹಜವಾಗಿ ಗದಗ ನಗರಕ್ಕೆ ಇವತ್ತು ದಯಮಾಡಿಸಿದರು. ಈ ಕಾರ್ಯಕ್ರಮದ ನಮ್ಮ ಗುರುಮಠರವರು ಮತ್ತು ಈ ಸಮಿತಿ ಎಲ್ಲ ಪದಾಧಿಕಾರಿಗಳು ವಿನಂತಿ ಮಾಡಿಕೊಂಡಾಗ ಜಗದ್ರವರು ದಯಮಾಡಿಸಿದ್ದಾರೆ. ನಮ್ಮ ಸಹದೇವಾನಂದ ಗಿರಿಯವರ ಜೊತೆಗೆ ಎಲ್ಲವನ್ನು ನೋಡಿದ್ದೇವೆ. ಅವರು ಇತ್ತೀಚೆಗೆ ಕುಷ್ಟಗಿಯಲ್ಲಿ ತಮ್ಮದೊಂದು ಮಠವನ್ನು ನಿರ್ಮಾಣ ಮಾಡ್ತಾ ಕರ್ನಾಟಕದ ಜನರ ಜೊತೆಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿರೋದ್ರಿಂದ ಅವರು ಗದಗ ನಗರವನ್ನು ಆರಿಸಿಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದಿಂದ ಕೇವಲ ಗದಗಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿರೋದ್ರಿಂದ ಎಲ್ಲರಿಗೂ ಸುಖ ಸಮೃದ್ಧಿ ಆಗುತ್ತೆ ಅನ್ನೋ ಸಂದೇಹ ಇಲ್ಲ. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀತಾ ಇರತಕ್ಕಂಥ ಸಂದೇಶವನ್ನು ಸ್ವಾಮೀಜಿ, ಈಗ ಅನೇಕ ಜನ ಭಕ್ತರು ಇಲ್ಲಿ ಒಂದು ಪರಿಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಪರಿಕ್ರಮದ ಹಿಂದೆ ಹಲವಾರು ಜನರ ಪರಿಶ್ರಮ ಇದೆ. ಇದ್ರ ಬಗ್ಗೆ ಈ ಸಮಿತಿಗೆ ತಾವು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತೀರಿ ಅಂತ? ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಅರ್ಥದ ಬಲ ಬೇಕೇ ಆಗ್ತದೆ.
ಪರಂತು ಸತ್ಕಾರ್ಯಕ್ಕಾಗಿ ಮಾಡುವಂಥದ್ದು ದಾನ ಬಹಳ ದೊಡ್ಡದಿರ್ತದೆ. ಇದರಲ್ಲಿ ಯಜ್ಞದಲ್ಲಿ ಆಹುತಿ ಮಾಡೋದು ಅಷ್ಟೇ ಅಲ್ಲ, ಪ್ರತಿದಿನ ಸುಮಾರು 20,000ಕ್ಕಿಂತಲೂ ಹೆಚ್ಚು ಜನರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನ್ನದಾನಕ್ಕಿಂತಲೂ ದೊಡ್ಡ ದಾನ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಯಜ್ಞದಲ್ಲಿ ಅಗ್ನಿಗೆ ಆಹುತಿ ಕೊಟ್ಟಂತೆ ಪ್ರತಿಯೊಬ್ಬರ ಉದರದಲ್ಲಿ ಭಗವಂತ ವೈಶ್ವಾನರ ಅಗ್ನಿ ರೂಪದಲ್ಲಿರ್ತಾನೆ. ಅದಕ್ಕೆ ಕೇವಲ 11 ಕುಂಡದ ಯಜ್ಞ ಅಲ್ಲ, 25,000 ಜನರ ಅಗ್ನಿಕುಂಡಕ್ಕೂ ಕೂಡ ತೃಪ್ತಿ ಆಗ್ತಕ್ಕಂಥ ಕೆಲಸ ನಡೀತದೆ. ಅದಕ್ಕೆ ಅನ್ನದಾನ ಕಾರ್ಯಕ್ರಮ ಭಾಳ ನಡೆದಿದೆ. ಇದು ಹಿಂದೆ ಯಜ್ಞದಲ್ಲಿ ಪಾಲ್ಗೊಂಡವರಿರ್ಬೋದು, ದರ್ಶನಕ್ಕೆ ಬಂದರೆ ಎಲ್ಲರದ್ದು ಕೂಡ ಸ್ವಲ್ಪ ಸಹಯೋಗ ಸಿಕ್ಕಿದೆ. ಅದಕ್ಕೆಲ್ಲರ ಸಹಯೋಗ ಸಿಕ್ಕಿರೋದ್ರಿಂದ ಇದು ಭಾಳ ಸಫಲವಾಗಿದೆ ಅಂತ ಹೇಳ್ತಾ ಇದ್ದೀನಿ. आपसे गुरुजी के बारे में दो बात आप बहुत बहुत धन्यवाद देना चाहूँगा जगत गुरु जी को. शिव जी के रूप हैं और शिव जी का यहाँ आना हम सब के लिए बहुत गर्व की बात है. ಓಕೆ, ಧನ್ಯವಾದ ಪ್ರಣಮ್ ಮಹಾರಾಜ್. ಎಸ್, ಇದಿಷ್ಟು ಕಾಶಿ ಜಗದ್ಗುರು ಮಾತಾದರೆ. ಹಾಗೆಯೇ ಮಹಾಂತ ಸಹದೇವಾನಂದ ಸ್ವಾಮೀಜಿಗಳ ಮಾತುಗಳನ್ನು ಕೂಡ ತಾವು ಕೇಳಿದಿರಿ. ನಾಳಿನ ದಿವಸನೂ ಕೂಡ ಯಥಾವತ್ತಾಗಿ ಇಲ್ಲಿ ಮಹಾರಾಜರು ಆಗಮಿಸ್ತಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.